ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು ಬಗೆಹರಿತಾ ಇಲ್ಲ. ರಾಜ್ಯದ ನಾಯಕರು ದೆಹಲಿಗೆ ಹೋಗಿ 4 ದಿನ ಆಗಿದೆ. ಇವತ್ತಾದರೂ ಚರ್ಚೆ ನಡೆಯುತ್ತಾ? 3 ದಿನಗಳಿಂದ ರಾಹುಲ್ ಹಾಗೂ ಖರ್ಗೆ ಸಿಗದೆ ಕಾಯ್ತಾ ಇದ್ದಾರೆ ರಾಜ್ಯದ ನಾಯಕರು. ರಾಹುಲ್ ಗಾಂಧಿಗಾಗಿ ದೆಹಲಿಯಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ. ರಾಹುಲ್ಗಾಗಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕಾಯ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ದೆಹಲಿಯ ಕರ್ನಾಟಕ ಭವನದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. 20 ಸ್ಥಾನಕ್ಕಾಗಿ 40ಕ್ಕೂ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಎಲ್ಲರೂ ಕೂಡ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಕಾದಿದ್ದಾರೆ. ರಾಹುಲ್ ಗಾಂಧಿ ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಪಟ್ಟಿ ಅಂತಿಮ ಆಗಿದೆ ನಿಜ, ಆದರೆ ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆ ಬೀಳೋದು ಬಾಕಿ ಇದೆ. ಹಾಗಾದ್ರೆ ಇವತ್ತಾದ್ರೂ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಯುತ್ತಾ? 4 ದಿನ ಆಗಿದೆ ದೆಹಲಿಗೆ ಹೋಗಿ ರಾಜ್ಯದ ನಾಯಕರು, ಆದರೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಮಾತ್ರ ಸಿಗ್ತಾ ಇಲ್ಲ. ಕಾದು ಕಾದು ಸುಸ್ತಾಗಿದ್ದಾರೆ. ರಾಜ್ಯದ ಎಲ್ಲ ಶಾಸಕರುಗಳು ದೆಹಲಿಯಲ್ಲಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಎಲ್ಲರೂ ಕೂಡ ಸೇರಿ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ತಮ್ಮದೇ ರೀತಿಯಲ್ಲಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಿಕ್ಕೆ ಸಚಿವಾಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಮಾತ್ರ ಚರ್ಚೆಗೆ ಸಿಗ್ತಾನೆ ಇಲ್ಲ. ಕಳೆದ ತಿಂಗಳಿನಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟಾಗಿಯೇ ಉಳಿದಿದೆ. ಕಳೆದ ತಿಂಗಳು ರಾಹುಲ್ ಗಾಂಧಿ ದೇಶದಲ್ಲಿರಲಿಲ್ಲ, ವಿದೇಶ ಪ್ರವಾಸ ಹೋಗಿದ್ರು. ಅದಾದ ನಂತರ ಕಳೆದ ವಾರ ಅಷ್ಟೇ ದೆಹಲಿಗೆ ಹೋಗಿದ್ರು ರಾಜ್ಯದ ನಾಯಕರು ಸಂಪುಟ ವಿಸ್ತರಣೆಗೆ ಚರ್ಚೆ ಮಾಡಿ ಒಂದು ಅಂತಿಮ ಹಾಡೋದಿಕ್ಕೆ. ಆದರೆ ಸಿಜೆಪಿ ಪ್ರೊಟೆಸ್ಟ್ ಇದ್ದಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡೋದಕ್ಕಾಗಿರಲಿಲ್ಲ. ಈಗ ಕಳೆದ 4 ದಿನದಿಂದಲೂ ಕೂಡ ದೆಹಲಿಯಲ್ಲಿಯೇ ಇದ್ದಾರೆ ಸಿಎಂ, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು. ಆದರೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಇವತ್ತಾದರೂ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ಭವನದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕಳೆದ 4 ದಿನದಿಂದ ರಾಜ್ಯದ ನಾಯಕರು ದೆಹಲಿಯಲ್ಲೇ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು. ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತಾದ್ರೂ ಸಾಧ್ಯ ಆಗತ್ತಾ? ಸಾಧ್ಯತೆಗಳಿದೆಯಾ? ಒಂದು ವೇಳೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಗದೆ ಹೋದ್ರೆ ಏನಾಗತ್ತೆ? ರಾಜ್ಯದ ನಾಯಕರು ಅಲ್ಲೇ ಇರ್ತಾರಾ ಅಥವಾ ವಾಪಸ್ ರಾಜ್ಯಕ್ಕೆ ಬರ್ತಾರಾ? ವೀಣಾ, ರಾಜ್ಯದ ನಾಯಕರು ಕೂಡ ಬಹಳ ಗೊಂದಲದಲ್ಲಿದ್ದಾರೆ. ಹೋಗೋದಾ ಬೇಡವಾ ಅಥವಾ ಐಬ್ರಾಯ್ಡ್ ಮೂಡಲ್ಲಿ ಏನಾದರೂ ಕೂತ್ಕೊಂಡು ತೀರ್ಮಾನ ಮಾಡೋದಾ ಅನ್ನುವಂಥದ್ದು ಎಲ್ಲವೂ ಕೂಡ ಇನ್ನೂ ಗೊಂದಲದಲ್ಲಿದೆ. ಯಾರಿಗೂ ಸ್ಪಷ್ಟತೆ ಇಲ್ಲ. ಇವತ್ತು ಸಂಜೆ ಕರೆಯುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ನೀಡಿದರು. ಬಹುತೇಕ ಇವತ್ತು ಸಂಜೆ ಕರೀತಾರೆ ಅನ್ನುವಂತಹ ಏನೋ ಆಶಾಭಾವನೆಯೊಂದಿಗೆ ನಾಯಕರು ಕೂಡ ಇಲ್ಲಿ ಕೂತಿರುವಂಥದ್ದು. ಸಾಕಷ್ಟು ಜನ, ಹೆಚ್ಚು ಕಡಿಮೆ ಒಂದು 50ರಿಂದ 60 ಜನ ಶಾಸಕರು ಇಲ್ಲೇ ಇದ್ದಾರೆ. ಅಲ್ಲಿ ನೋಡಿದರೆ ಬರ ಮತ್ತೆ ನೀರಿಲ್ಲದ ಸಂದರ್ಭಗಳು, ಅಲ್ಲಿ ಕ್ಷೇತ್ರದಲ್ಲಿ ಏನು ನೀರಿನ ಕೊರತೆ ಇವೆಲ್ಲವೂ ಕೂಡ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ವಿಪಕ್ಷಗಳ ಹೇಳಿಕೆಯೂ ಕೂಡ ಹೌದು. ಇದರ ನಡುವೆ ಕಳೆದ 4 ದಿನಗಳಿಂದಲೂ ಕೂಡ ಒಂದಲ್ಲ ಒಂದು ರೀತಿ ಕಸರತ್ತನ್ನ ನಡೆಸ್ತಾನೆ ಆದರೆ ಸಮಯ ಮಾತ್ರ ಸಿಗದೇ ಇರುವಂಥದ್ದು. ಪ್ರತಿದಿನವೂ ಕೂಡ ಒಂದೊಂದು ಅಡ್ಡಿ ಬರ್ತಾನೆ ಇದೆ.
ಯಾಕಂದರೆ ಸಂಸತ್ ಅಧಿವೇಶನ ಏನು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅದರದ್ದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ವಿಪಕ್ಷ ನಾಯಕರ ಪಾತ್ರ ಪ್ರಮುಖವಾಗಿರುತ್ತೆ. ಹಾಗಾಗಿ ಹೆಚ್ಚು ಗಮನ ಅಲ್ಲಿಯೇ ಕೊಡ್ತಾ ಇರುವಂಥದ್ದು. ಇಲ್ಲಿ ಇಬ್ಬರೂ ಕೂಡ ಬ್ಯುಸಿ ಆಗಿದ್ದಾರೆ. ಒಂದು ಖರ್ಗೆ ಅವರು ನಮ್ಮ ಕರ್ನಾಟಕದವರೇ, ಅವರು ರಾಜ್ಯಸಭೆಯಲ್ಲಿ ಬ್ಯುಸಿ ಇದ್ದಾರೆ. ಅದೇ ರೀತಿ ರಾಹುಲ್ ಗಾಂಧಿ ಅವರಂತೂ ಬ್ಯುಸಿ. ಸೊ ಈ ಒಂದು ಬಿಲ್ ಈ ಕಡೆ ಬಂದರೆ ಇನ್ನೊಂದು ಬಿಲ್ ಈ ಕಡೆ ಬರುತ್ತೆ. ಲೋಕಸಭೆಗೆ ಒಂದು ಬಿಲ್ ಬರುತ್ತೆ, ಇಲ್ಲೊಂದು ಬಿಲ್ ಬರುತ್ತೆ. ಇವತ್ತು ಲೋಕಸಭೆಯಲ್ಲಿ ಒಂದೇ ಮಾತ್ರ ಬಿಲ್ ತೆಗೆದುಕೊಳ್ತಾರೆ. ಅದೇ ರೀತಿ ರಾಜ್ಯಸಭೆಯಲ್ಲಿ ಪರೀಕ್ಷಾ ಅಕ್ರಮಗಳ ತಡೆ ತಿದ್ದುಪಡಿ ಮಸೂದೆ ಅಲ್ಲಿ ಬರುತ್ತೆ. ಹಾಗಾಗಿ ಅಲ್ಲಿ ಅದಕ್ಕೆ ಪ್ರಿಪರೇಷನ್ ಆಗ್ತಾ ಇದ್ದಾರೆ ನಾಯಕರು. ಏನು ಮಾತಾಡಬೇಕು ಅಥವಾ ಹೇಗೆಲ್ಲ ಅಟ್ಯಾಕ್ ಮಾಡಬೇಕು ಮೋದಿ ಸರ್ಕಾರದ ವಿರುದ್ಧ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ಅವರು ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಸಮಯ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕರ್ನಾಟಕ ನಾಯಕರ ಮಾತು. ಇಷ್ಟರ ನಡುವೆ ಸಾಕಷ್ಟು ಜನ ಶಾಸಕರು, CM ಇಲ್ಲೇ ಇದ್ದಾರೆ, ಮತ್ತೆ ಮಾಜಿ CM ಕೂಡ ಇಲ್ಲೇ ಇರುವಂಥದ್ದು. ಆ ಶಾಸಕರು ಹೋಗಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರ ಮಂತ್ರಿಯ ಪದವಿಯನ್ನ ಕೊಡಿಸುವಂತೆ ಅವ್ರಿಗೆ ದಂಬಾಲು ಬೀಳ್ತಾ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ವೀಣಾ, ಮಂಜು, ಹಾಗಾದ್ರೆ ಎಲ್ಲ ಬೆಳವಣಿಗೆ ಗಮನಿಸ್ತಾ ಹೋದ್ರೆ ಇವತ್ತು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಆಗೋದು ಬಹಳ ಕಮ್ಮಿ ಅಂತ ಇದೆ, ಚಾನ್ಸಸ್ ಅನಿಸ್ತಾ ಇದೆ ಅಲ್ವಾ? ಅದು ಹೌದು ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ ವೀಣಾ. ಕಾರಣ ಇಷ್ಟೇ, ಅವರಿಗೆ ಎಲ್ಲವೂ ಕೂಡ ಅಂದುಕೊಂಡಂತೆ ಎಲ್ಲವೂ ಕೂಡ ಆದರೆ ಸಂಜೆ 6 ಗಂಟೆಯ ಆಸುಪಾಸಿನಲ್ಲಿ ಕರೆಯಬಹುದು ಅನ್ನುವಂಥದ್ದು. ಅಲ್ಲಿ ಏನಾದರೂ ಅಡ್ಜರ್ನಾದರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಡ್ಜರ್ನ್ ಆಯಿತು ಅಂತ ಅಂದರೆ ಇಬ್ಬರು ನಾಯಕರು ಬರ್ತಾರೆ, ಅವರು ಸಿಗ್ತಾರೆ. ಒಂದು 6 ಗಂಟೆಯಿಂದ 8 ಗಂಟೆಯ ನಡುವೆ ಕರಿಬೋದು ಅನ್ನುವಂಥ ಆಶಾಭಾವನೆಯಲ್ಲಿ ನಾಯಕರು ಇರುವಂಥದ್ದು. ಹಾಗಾಗಿ ಬಹುತೇಕ ಮುಗಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲೇ ಎಲ್ಲ ನಾಯಕರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಹಂತಕ್ಕೆ ಎಲ್ಲ ಶಾಸಕರಿರ್ಬೋದು, ನಾಯಕರಿಗಿರ್ಬೋದು ಬೇಸರ. ಖಂಡಿತವಾಗ್ಲೂ ಹಾಗೆ ಇರ್ತಾರಲ್ವಾ ನಾಯಕರು? ಏನ್ ಹೇಳ್ತಾ ಇದ್ದಾರೆ, ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರ? ಕಳೆದ 4 ದಿನದಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಡೆಲ್ಲಿಯಲ್ಲಿದ್ದಾರೆ ರಾಜ್ಯದ ನಾಯಕರುಗಳು. ಒಂದು ಕಡೆ ರಾಜ್ಯದಲ್ಲಿ ಬರ ಇದೆ, ಕಾವೇರಿ ಹೋರಾಟಗಳು ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ. ಇಂಥದ್ರ ನಡುವೆ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ಒಂದು ಅಂತಿಮ ಮುದ್ರೆ ಬೀಳ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಂದ. ಸೊ ಫ್ರಸ್ಟ್ರೇಟ್ ಅಂತೂ ಖಂಡಿತವಾಗಿ ಆಗೇ ಇರ್ತಾರೆ. ವೀಣಾ, ಹೌದು ವೀಣಾ, ಕೆಲವೊಂದು ಶಾಸಕರಂತೂ ಸುಮಾರು 8-10 ಜನ ವಾಪಸ್ಸೇ ಹೋದ್ರು. ಯಾಕಂದ್ರೆ ಒಂದಿನ ನಾಳೆ ಅಂದ್ಕೊಂಡು ಆಲ್ರೆಡಿ 3 ದಿನ ಕಳೆದಿದ್ರು. ಇವತ್ತು ಕೆಲವರು ಬೆಳಗಿನ ಜಾವ ಕೂಡ 8-10 ಜನ ವಾಪಸ್ ಹೋಗಿದ್ದಾರೆ. ಆದರೆ ಹೆಚ್ಚು ಕಡಿಮೆ 50ರಿಂದ 60 ಶಾಸಕರು, ಮಂತ್ರಿ ಪದವಿ ಆಕಾಂಕ್ಷಿಗಳು ಇಲ್ಲೇ ಇದ್ದಾರೆ. ಏನಾಗುತ್ತೋ ಇವತ್ತಲ್ಲ ನಾಳೆ ನೋಡ್ಕೊಂಡೇ ಹೋಗೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದು ಇಲ್ಲೇ ಇರುವಂಥದ್ದು. ಮತ್ತೆ ನಾಯಕರು ಕೂಡ ಅಷ್ಟೇ, ಪ್ರತಿ ಬಾರಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಶಾಸಕರು ಬಂದು ಕೇಳಿದ್ದನ್ನೇ ಕೇಳ್ತಾರೆ, ಹೇಳಿದ್ದನ್ನೇ ಹೇಳುವಂಥದ್ದಾಗುತ್ತೆ. ಅವ್ರ ಜೊತೆ ಊಟಕ್ಕೆ ಕೂತಾಗ್ಲೂ ಅದೇ ಮಾತಾಡ್ತಾರೆ, ತಿಂಡಿ ಕೂತಾಗ್ಲೂ ಅದೇ ಮಾತಾಡ್ತಾರೆ. ಅವ್ರಿಗೂ ಕೂಡ ಒಂದು ರೀತಿ ಬೇಸರ. ಯಾಕಂದ್ರೆ ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ರಾಜ್ಯದ ವಿದ್ಯಮಾನಗಳನ್ನ ನೋಡುವಂಥದ್ದಾಗ್ತದೆ. CM ಅವರು ಇರ್ಬೋದು, ಮತ್ತೆ ಇತರೆ ಶಾಸಕರು ಕೂಡ ಇರ್ಬೋದು, ಅವರವರ ಕ್ಷೇತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಕಾಲ ಕಳೆಯುವಂಥದ್ದೇ ಅವ್ರಿಗೆ ದೊಡ್ಡ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಗಿರುವಂಥದ್ದು. ಬೆಳಿಗ್ಗೆಯಿಂದಲೂ 1 ಸರಿ ಹೋಗಿ 2 ಸರಿ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ಬೋದು, ಉಳಿದಂತೆ ಏನು ಅನ್ನುವಂಥ ಪ್ರಶ್ನೆಗೆ ಅವ್ರಿಗೂ ಕೂಡ ಏನು ಗೊತ್ತಾಗ್ತಾ ಇಲ್ಲ. ಅವರು ಕೂಡ ಬೇಸರದಲ್ಲೇ ಕಾಲ ಕಳೀತಾ ಇದ್ದಾರೆ. ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.